ಅದನ್ನು ಮೀರಿ ನಿಂತದ್ದು ವಿಶೇಷ. ಈಗ ಹೇಳಿದ ನಿಮಗೆ ಮಾರ್ಚ್ ಇದ್ದಂಥವ್ರು ತಮ್ಮ ಸೆಂಚುರಿಯನ್ನು 4 ರನ್ನಿಂದ ಕಳ್ಕೊಂಡ್ರು ಅನ್ನುವಂಥ ಮಾತನ್ನು, ಅಂಥದ್ದೇ ಆಟನ ನಮ್ಮ ವೈಭವ್ ಸೂರ್ಯವಂಶಿ ಆಡಿದರು. ಜಬರ್ದಸ್ತ್ ಅಂತ ಆಟವನ್ನು ಆಡಿದರು. ಜೊತೆಗೆ ಜೈಸ್ವಾಲ್ ನಿನ್ನೆ ಕ್ಯಾಪ್ಟನ್ ಆದಂಥವರು ಅವರು ಚೆನ್ನಾಗಿ ಆಡಿದರು. ಹೀಗಾಗಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿ ಕೊನೆಗೆ ಗೆದ್ದು ಬಿಟ್ಟರು. ಆ ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಈ ಆಟಗಳನ್ನು ನೋಡಿದಾಗ ನಿಜವಾಗಿಯೂ ಲಖನೌ ಸೂಪರ್ ಜಾಯಿಂಟ್ಸ್ ಅತ್ಯಂತ ಕೆಳಗಿದ್ದಂಥದ್ದು. ಆದರೂ ನಿನ್ನೆ ನೋಡಿದಂಥ ತೋರಿಸಿದಂಥ ಆಟ ಅದ್ಭುತವಾಗಿತ್ತು, ನೆನಪು ಉಳಿಯುವಂಥ ಆಟ ಆಗಿತ್ತು. ಅದಕ್ಕೆ ನಾನು ಮೇಲೆ ಹೇಳ್ತಾ ಇರೋದು, ಈ 10 ಟೀಮ್ಗಳು ಹೆಚ್ಚು ಕಡಿಮೆ ಒಂದೇ ರೇಂಜ್ದಲ್ಲಿ ಇದ್ದಂಥ ಟೀಮ್ಗಳು ಅಂತೇಳಿ. ಯಾಕಂದರೆ ಇಲ್ಲೇ ವಿದೇಶಿಯರಿದ್ದಾರೆ, ಸ್ವದೇಶಿಯರಂದು ಆಟ ಆಡ್ತಾ ಇದ್ದಾರೆ. ಈ ಸ್ವದೇಶಿ ವಿದೇಶಿ ಮಿಕ್ಸ್ ಇರೋದರಿಂದ ಆಟದಲ್ಲಿ ಸಾಕಷ್ಟು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ. ಮೊದಲಿನ ಆಟಕ್ಕೂ ಇವತ್ತಿನ ಆಟಕ್ಕೂ ಭಾಳ ಫೋರ್ಸ್ ಮತ್ತು ಡೆವಲಪ್ಮೆಂಟ್ಸ್ ಆಗುತ್ತೆ. ಫೀಲ್ಡಿಂಗ್ ಮತ್ತು ಅದರಲ್ಲೂ ಬ್ಯಾಟಿಂಗ್, ಹಿಟ್ಟಿಂಗ್ ಇದನ್ನು ನೋಡ್ತಾ ಇದ್ದೀವಿ. ಒಟ್ಟು ಹೊಡೆದಪ್ಪ ಬಾಲನ್ನು, ಬಾಲ್ ಇರೋದು ಹೊಡೆದಕ್ಕಾಗಿ ಅನ್ನೋದನ್ನು ಈ 2020 ಕ್ರಿಕೆಟ್ನ ನಾವು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ವಿಶೇಷವಾಗಿ ಮಾರ್ಷ್ ಮತ್ತು ಮಿಶೆಲ್ ಏನು ಸಾಮಾನ್ಯ ಆಟ ಆಡಿಲ್ಲ. ಅವರಂತೂ ಜಬರ್ದಸ್ತಾಗಿ ಆದಂಥ ಆಟವನ್ನು ಆಡಿದ್ದಾರೆ.